ಹಾಯ್ ಆಲ್, ಇವತ್ತಿನ ರೆಸಿಪಿ ನಿಮ್ಗೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಅದೇನಪ್ಪ ಅಂತಂದರೆ ಎಲ್ಲ ಹಿಟ್ಟನ್ನು ಕಲಿಸ್ಕೊಂಡು ನಾವು ದೋಸೆ ಥರ ಹಾಕ್ಕೊಂಡು ತುಂಬ ರುಚಿಯಾಗಿ ಮಾಡ್ಕೋಬೋದು. ತುಂಬ ಕಡಿಮೆ ಸಮಯದಲ್ಲೇ ಮಾಡ್ಕೋಬೋದು. ಬೆಳಿಗ್ಗೆ ಹರಿಬರಿಯಲ್ಲಿ ನಿಮಗೆ ಏನಾದರೂ ಪಟ್ ಅಂತ ಮಾಡಬೇಕು ಅನಿಸಿದ್ರೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಬನ್ನಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನನ್ನು ಇಟ್ಕೊಂಡು ಅದಕ್ಕೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು ಇದನ್ನೆಲ್ಲ ಸೇರಿಸ್ಕೊಂಡು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಸಣ್ಣದಾಗಿರೋ ಹೆಚ್ಕೊಂಡಿರೋ ಈರುಳ್ಳಿನ ಹಾಕ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ. ಈ ಥರ ದೋಸೆಗೆ ಈ ಥರ ಚಟ್ನಿ ತುಂಬಾ ರುಚಿಯಾಗಿರುತ್ತೆ. ಅಂದರೆ ಇದಕ್ಕೆ ನಾವು ಪುಟಾಣಿ ಚಟ್ನಿ ಅಂತ ಹೇಳ್ತೀವಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಕೂಲ್ ಆಗಲಿಕ್ಕೆ ಬಿಟ್ಟು ನಂತರ ಪುಟಾಣಿ ಪುಡಿ ಅಂದರೆ ಹುರಿಗಡಲೆ ಪುಡಿ ಇರುತ್ತಲ್ಲ ಅದನ್ನು ನೀರಲ್ಲಿ ಕಲಿಸ್ಕೊಂಡು ನಂತರ ಅದನ್ನು ಬೇಯಿಸಿರುವಂತಹ ಈರುಳ್ಳಿಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಪುಟಾಣಿ ಚಟ್ನಿ ರೆಡಿಯಾಗಿರುತ್ತೆ. ಈ ಥರ ದೋಸೆಗೆ ಈ ಚಟ್ನಿ ತುಂಬಾ ರುಚಿಯಾಗಿರುತ್ತೆ. ಈರುಳ್ಳಿ ತಣ್ಣಗಾಗಬೇಕಲ್ವಾ, ಹಾಗಾಗಿ ನಾನು ಮೊದಲು ಈರುಳ್ಳಿನ ಫ್ರೈ ಮಾಡೋಕೆ ಇಟ್ಕೊಂಡು ಅದಾದ ನಂತರ ಹಿಟ್ಟನ್ನು ಕಲಿಸ್ಕೊಂಡು ದೋಸೆಗೆ ರೆಡಿ ಮಾಡ್ಕೊಳ್ತೀನಿ. ಇಲ್ಲಿ ನಾನು 1 ಕಪ್ ಆಗೋಷ್ಟು ಜೋಳದ ಹಿಟ್ಟು, ಹಾಗೆ 1 ಕಪ್ ಆಗೋಷ್ಟು ಗೋಧಿ ಹಿಟ್ಟು, ಹಾಗೆ 1 ಕಪ್ ಆಗೋಷ್ಟು ಹಸಿ ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ನಂತರ ಅದಕ್ಕೆ ಅರಿಶಿನ, ಉಪ್ಪು, ಖಾರ ಹಾಗೆ ಸ್ವಲ್ಪ ಅಜ್ವಾನ ಸಹ ಸೇರಿಸ್ಕೊಂಡಿದ್ದೀನಿ, ಯಾಕಂದರೆ ಕಡಲೆ ಹಿಟ್ಟು ಹಾಕಿದ್ವಲ್ಲ ಹಾಗಾಗಿ. ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ದೋಸೆ ಹಿಟ್ಟು ಹದ ಇರುತ್ತಲ್ಲ ಆ ಹದ ಬರೋವರೆಗೂ ನೀರು ಹಾಕ್ಕೊಂಡು ಚೆನ್ನಾಗಿ ಗಂಟು ಇಲ್ಲದೆ ಇರೋ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಂಡು ಅದನ್ನು ಎತ್ತಿಡ್ತಾ ಇದ್ದೀನಿ. ಹಿಟ್ಟು ನೆನೆಬೇಕಂತ ಏನೂ ಇಲ್ಲ, ಜಸ್ಟ್ ನಾವು ಕಲಸಿದ ತಕ್ಷಣ ದೋಸೆನ ಹಾಕ್ಕೋಬೋದು. ತುಂಬಾ ಸ್ಮೂತಾಗಿ ಬರುತ್ತೆ. ಅಷ್ಟರಲ್ಲಿ ಈರುಳ್ಳಿ ಸಹ ತಣ್ಣಗಾಗಿತ್ತು. ಇವಾಗ ನಾನು ಕಲಸಿರೋ ಪುಟಾಣಿ ಪುಡಿಯನ್ನು ಅದರಲ್ಲಿ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಬಿಸಿ ಇರುವಾಗಲೇ ಕಲಿಸ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ, ಹಾಗಾಗಿ ಸ್ವಲ್ಪ ಈರುಳ್ಳಿ ಆರಿದ ನಂತರ ಪುಟಾಣಿ ಹಿಟ್ಟನ್ನು ಹಾಕ್ಕೊಂಡು ಕಲಿಸ್ಕೊಂಡು ಗಟ್ಟಿ ಅನಿಸಿದರೆ ನಾವು ಇನ್ನೂ ಸ್ವಲ್ಪ ನೀರು ಸಹ ಹಾಕ್ಕೋಬೋದು. ಇದು ನಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು. ನಿಮಗೆ ಗಟ್ಟಿ ಬೇಕಂತಂದರೆ ಗಟ್ಟಿನೇ ಮಾಡಿಕೊಂಡು, ಇಲ್ಲ ಅಂತಂದರೆ ನಮಗೆ ನೀರು ಇಷ್ಟ ಅಂತಂದರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡ್ರೆ ಆಯಿತು. ಹಾಗೆ ಅದ್ರ ಜೊತೆಗೆ ಸ್ವಲ್ಪ ನಾನು ನಿಂಬೆ ರಸನೂ ಸಹ ಸೇರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಈಸಿಯಾಗಿ ಮಾಡ್ಕೋಬೋದಲ್ವಾ ಪುಟಾಣಿ ಚಟ್ನಿನ. ನಾವು ಈರುಳ್ಳಿನ ತುಂಬ ಸಣ್ಣದಾಗಿ ಹೆಚ್ಚಿ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ನೋಡಿ ಎಷ್ಟು ಈಸಿ ಅಲ್ವಾ ಪುಟಾಣಿ ಚಟ್ನಿ ಮಾಡ್ಕೊಳ್ಳೋದು. ಪುಟಾಣಿ ಪುಡಿ ಹಾಗೆ ಈರುಳ್ಳಿ ಎರಡಿದ್ರೆ ಸಾಕು, ನಾವು ಒಂದು 10 ಮಿನಿಟ್ಸಲ್ಲೆಲ್ಲ ಮಾಡ್ಕೋಬೋದು ಇದನ್ನು ಈಸಿಯಾಗಿ. ನಂತರ ಇಲ್ಲಿ ಕಲಸಿರೋ ಹಿಟ್ಟಿಗೆ ಸ್ವಲ್ಪ ಚಿಟಿಕೆ ಸೋಡಾ ಹಾಕ್ಕೊಂಡಿದ್ದೀನಿ. ಸೋಡಾ ಹಾಕ್ಕೊಂಡಾದ ತಕ್ಷಣವೇ ದೋಸೆನ ಹಾಕ್ಕೊಂಡ್ಬಿಡೋದು. ಇವಾಗ ಹಂಚಿನೂ ಕಾದಿದೆ, ಸ್ವಲ್ಪ ಎಣ್ಣೆನ ಸವರ್ಕೊಂಡು ಇವಾಗ ದೋಸೆ ಹಾಕ್ತಾಯಿದ್ದೀನಿ. ಈ ದೋಸೆ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ನೀವು ಎಷ್ಟು ತೆಳ್ಳಗಾದರೂ ಹಾಕ್ಕೊಳ್ಬೋದು ದೋಸೆನ, ಯಾಕಂದರೆ ನಾವಿಲ್ಲಿ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡಿರೋದ್ರಿಂದ ದೋಸೆ ಹರಿಯೋದಿಲ್ಲ. ತುಂಬ ತೆಳ್ಳಗೆ ತುಂಬ ಸ್ಮೂತಾಗಿ ಬರುತ್ತೆ. ನಿಮಗೆ ದಪ್ಪ ಬೇಕು ಅಂದರೆ ದಪ್ಪನೂ ಸಹ ಹಾಕ್ಕೊಳ್ಬೋದು. ಹಾಗೆ ತುಂಬ ತೆಳ್ಳಗೆ ಬೇಕು ಅಂತಂದರೆ ದೋಸೆ ಹಿಟ್ಟಿರುತ್ತಲ್ಲ ಅದನ್ನು ತುಂಬ ನೀರು ಮಾಡ್ಕೊಳ್ಬೇಕು. ನೀರು ಮಾಡಿಕೊಂಡು ದೋಸೆ ಹಾಕ್ಕೊಂಡ್ರೆ ತುಂಬಾ ತೆಳುವಾಗಿ ಬರುತ್ತೆ. ನಮ್ಮ ಮನೆಯಲ್ಲಿ ಎಲ್ಲರೂ ಸ್ವಲ್ಪ ದಪ್ಪನೇ ಇಷ್ಟಪಡೋದ್ರಿಂದ ನಾನು ಇಲ್ಲಿ ದಪ್ಪನೇ ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಈ ಥರ ದೋಸೆ ತಿನ್ನೋದ್ರಿಂದ ಇದು ಹೆಲ್ದಿ ಕೂಡ ಹೌದು, ಹಾಗೆ ನಮಗೆ ಏನಾದರೂ ಡಿಫ್ರೆಂಟ್ ಮಾಡ್ಕೊಂಡು ತಿಂದಾಗೂ ಆಗುತ್ತೆ. ಯಾವಾಗಲೂ ಅಕ್ಕಿ ದೋಸೆ ಆ ಥರ ತಿಂತಾನೆ ಇರ್ತೀವಿ, ಬಟ್ ವಾರಕ್ಕೊಂದ್ಸರಿ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಡಿಫ್ರೆಂಟ್ನೇ ಇರುತ್ತೆ. ಹಾಗೆ ಎಲ್ಲ ಹಿಟ್ಟನ್ನು ಕಲಸಿ ಮಾಡೋದ್ರಿಂದ ಇದು ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಹಾಗಾಗಿ ನೀವು ಒಂದ್ಸರಿ ಟ್ರೈ ಮಾಡಿ, ಹೇಗೆ ಬಂದಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನೀವೆಲ್ಲರೂ ಟೇಕ್ ಕೇರ್. ಥ್ಯಾಂಕ್ ಯು.